ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಮೊನ್ನೆಯ ಮ್ಯಾಚ್ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ 76 ರನ್ಗಳ ಅಂತರದಿಂದ ಹೀನಾಯ ಸೋಲನ್ನು ಕಾಣುತ್ತೆ. ಹಾಗೆ ಆ ಮ್ಯಾಚ್ ಸೋತ ನಂತರ ಮತ್ತೆ ಪಾಕ್ ಪ್ಲೇಯರ್ಗಳು ನಮ್ಮ ಭಾರತದ ಬಗ್ಗೆ ಹೀಯಾಳಿಸ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಏನೆಲ್ಲ ಹೇಳಿದ್ದಾರೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ ಭಾರತ ತಂಡ 76 ರನ್ಗಳ ಅಂತರದಿಂದ ಸೋಲುತ್ತೆ. ಹೀಗಾಗಿ ಪಾಕಿಸ್ತಾನ ಆಟಗಾರರಾಗಿರ್ತಕ್ಕಂಥ ಬಾಬರ್ ಅಜಮ್ ಅವರಾಗಿರ್ಬೋದು, ಹಾಗೆ ಇನ್ನಿತರ ಆಟಗಾರರು ನಮಗೆ ಮೊದಲೇ ಗೊತ್ತಿತ್ತು ಭಾರತ ತಂಡ ಸೋಲುತ್ತೆ ಅಂತ ಹೇಳಿ. ಯಾಕಂದರೆ ಸೌತ್ ಆಫ್ರಿಕಾ ತಂಡ ಸ್ಟ್ರಾಂಗ್ ಇರೋ ಟೀಮು. ಬಟ್ ಭಾರತ ತಂಡ ಇನ್ನೂ ತನಕ ನೀವು ಗೆದ್ದುಕೊಂಡು ಬಂದಿದ್ದೆಲ್ಲ ನಮಗೆ ತಲೆನೋವಾಗಿತ್ತು. ಹೀಗಾಗಿ ನೀವು ಮೊನ್ನೆ ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದು ನಮಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೂ ಕೂಡ ದೊಡ್ಡ ಸ್ಟೇಟ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ. ಅದು ಏನು ಅಂತ ನೋಡೋದಾದರೆ ನೀವು ಇನ್ನೂ ಫೈನಲ್ಗೆ ಬರೋದಿಲ್ಲ, ನಿಮ್ಮ ಕತೆ ಇಲ್ಲಿಗೇನೆ ಮುಗಿತು ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆಯೇ ನಮಗೆ ಎಲ್ಲ ಗೊತ್ತಿತ್ತು, ಅಭಿಷೇಕ್ ಶರ್ಮಾ ಅವರು ಆಡಲ್ಲ ಅಂತ ನಮಗೆ 100ಕ್ಕೆ 100 ಗೊತ್ತಿತ್ತು. ಯಾಕಂದರೆ ಅವರು ಫಾರ್ಮಲ್ಲಿ ಇಲ್ಲ. ಅದೇ ನಿಮಗೆ ದೊಡ್ಡ ಹೊಡೆತ ಆಯಿತು ಅಂತಲೂ ಕೂಡ ಹೇಳಿದ್ದಾರೆ. ಏನೇ ಅಂದರೂ ಕೂಡ ಪಾಕಿಸ್ತಾನ್ ಟೀಮ್ ಬೇರೆ ಟೀಮನ್ನ ಕಾಲು ಎಳೆಯೋದ್ರಲ್ಲೇ ಹೋಯಿತು ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಗೆಲ್ಲೋ ಎಬಿಲಿಟಿ ಕೂಡ ಇಲ್ಲ. ನೋಡೋಣ ಇವತ್ತಿನ ಮ್ಯಾಚಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಯಾವ ಥರ ಆಡ್ತಾರೆ, ಎಷ್ಟು ರನ್ಸ್ ಹೊಡಿತಾರೆ ಅಂತ ಕಾಯ್ದು ನೋಡೋಣ. ಬರೀ ಬೇರೆ ಟೀಮ್ಗೆ ಹೀಯಾಳಿಸೋದು, ಹಾಗೆ ಇನ್ನೂ ಪಾಕ್ ಪ್ಲೇಯರ್ಗಳು ಇನ್ನಷ್ಟು ಜನ ಬೇರೆ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಎಲ್ಲ ನೋಡೋದು ಬೇಡ. ಯಾಕಂದರೆ ಅದು ಕೊಚ್ಚೆಯ ಮೇಲೆ ಕಲ್ಲು ಎಸೆಯೋದು ಬೇಡ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.